ಅದು ಕಾನ್ಸಂಟ್ರೇಟ್ ಇಟ್ಟು ಓದಿದರೆ ಆ ವಿಷಯ ನಿಮಗೆ ಮನನ ಆಗ್ತದೆ. ವಿಚ್ ಸಬ್ಜೆಕ್ಟ್ ಯು ಸ್ಟಡಿ ಓನ್ಲಿ ಫಾರ್ ಕಾನ್ಸಂಟ್ರೇಟ್ ಇನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆರ್ ಪರ್ಟಿಕ್ಯುಲರ್ ಲೆಸನ್. ಯು ಡೋಂಟ್ ಫ್ಲಕ್ಚುಯೇಟ್ ಆರ್ ಡೋಂಟ್ ಥಿಂಕ್ ಅದರ್ ಲೆಸನ್ಸ್ ಆರ್ ಅದರ್ ಸಬ್ಜೆಕ್ಟ್. ಯು ಓನ್ಲಿ ಕಾನ್ಸಂಟ್ರೇಟ್ ದಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆನ್ ದ ಟೈಮ್ ದಟ್ ಸಬ್ಜೆಕ್ಟ್ ವಿಲ್ ಬಿ ಈಸಿಲಿ ಟು ಅಂಡರ್ಸ್ಟ್ಯಾಂಡ್, ಟು ಟೇಕ್ ದಿ ಇಂಟ್ರೆಸ್ಟ್. ಆಸಕ್ತಿದಾಯಕವಾಗಿ ಅದನ್ನು ಸರಳವಾಗಿ ಅರ್ಥೈಸ್ಕೊಳ್ತೀವಿ. ಈ ರೀತಿಯಲ್ಲಿ ವಿಷಯವಾರು ನೀವು ವಿದ್ಯಾಭ್ಯಾಸ ಮುಂದುವರಿಸಬೇಕು. ಇಲ್ಲಿ ಓದಿಸ್ತಿರ್ತೀವಿ, ರೌಂಡಾಗಿ ಕೂತ್ಕೊಂತೀರಿ, ಅವರೊಂದು ಬುಕ್ಕ ಇವರೊಂದು ಬುಕ್ಕ, ಸುಮ್ಮನೆ ಚರ್ಚಾತ್ಮಕವಾಗಿ ಎಲ್ಲ ಗೊಂದಲಮಯ ಆಗ್ತದೆ. ನಿಮಗೆ ಎಷ್ಟೇ ಹೇಳಿದ್ರು ಕೂಡ ನಿಮ್ಮ ಒಂದು ತನವನ್ನು ನೀವು ಬಿಟ್ಟಿಲ್ಲ, ಬದಲಾಗಿಲ್ಲ. ಅದಾದ ನಂತರದಲ್ಲಿ ಪರೀಕ್ಷೆ ಸಮೀಪ ಬಂದಾಗ ನೇರ ಕೂತ್ಕೊಳ್ಳಿ. ಪರೀಕ್ಷೆ ಸಮಯ ಸಮೀಪಕ್ಕೆ ಬಂದಾಗ ನೀವೇನು ಮಾಡ್ತೀರಿ, ಎಲ್ಲ ವಿಷಯಗಳನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಅದು ರಾಂಗ್. ಅದು ಮುಂಚಿತವಾಗಿಯೇ ನಿಮ್ಮ ಒಂದು ಏನು ಓನ್ ವೇಳಾಪಟ್ಟಿ ಹಾಕ್ಕೊಂಡಿರ್ತೀರಿ, ಅದಕ್ಕೆ ತಕ್ಕಂತೆ ನೀವು ಮುಂಚಿತವಾಗಿ ನೀವು ವಿಷಯವನ್ನು ಸಂಪೂರ್ಣವಾಗಿ ಓದಿ ಮುಗಿಸಿರಬೇಕು. ಇವತ್ತು ನಾಳೆ ಐತೆ ಅಂದಾಗ ಅಷ್ಟು ಪಾಠಗಳು ಒಂದೇ ದಿವಸಕ್ಕೆ ಓದೋದಲ್ಲ. ಒಂದು ವಾರ ಸಮಯ ಇದ್ದಾಗ ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡದೆ ಕ್ರಮಬದ್ಧವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಬರಬೇಕು. ಅಂದಾಗ ಮಾತ್ರ ಅದು ನಿಮಗೆ ಯಶಸ್ಸನ್ನು ಕೊಡ್ತದೆ. ಪರೀಕ್ಷೆ ಐತೆ ಅಂತ ಹೇಳಿದಾಗ ಎಲ್ಲ ಬಿಡೋದು ಎವಿ ತಗೊಂಡು ಈಗ ಅವ್ನು ಬರೆಯೋದು ಎಲ್ಲ ಸಬ್ಜೆಕ್ಟ್ನು ಕೂಡ ಒಂಥರ ಒಂದೇ ದಿವಸ ಓದೋಕ್ಕೆ ಪ್ರಯತ್ನ ಮಾಡೋದು ಆಗಬಾರ್ದು. ಇನ್ನೂ ಸಮಯ ಇದೆ. 20ನೇ ತಾರೀಕಿಗೆ ಎಕ್ಸಾಮ್ ಅಂದರೆ ಇವತ್ತು 11, ಇನ್ನು 9 ದಿನ ಇದೆ. 9 ದಿನದಲ್ಲಿ ಒಂದು ದಿವಸಕ್ಕೆ ಒಂದು ವಿಷಯವನ್ನು ಪರಿಪೂರ್ಣವಾಗಿ ನೀವು ರೀಕಾಲ್ ಮಾಡ್ತಾ 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 ಹೋದಂಗಿಲ್ಲ. ನೀವೆಲ್ಲಿ ವಿಷಯ ಬಿಟ್ಟಿರ್ತೀರಿ, ಯಾವ ವಿಷಯ ಅಂಡರ್ಸ್ಟ್ಯಾಂಡ್ ಆಗಿರೋದಿಲ್ಲ ನೋಡಿ. ಇನ್ನೊಂದು, ಓದುವಾಗ ಯಾವುದು ನಿಮಗೆ ನೆನಪಿಗೆ ಬರ್ತದೆ, ಯಾವ ವಿಷಯ ಗೊತ್ತಿರೋದಿಲ್ಲ ಅದನ್ನು ಪಾಯಿಂಟ್ ಮಾಡ್ಕೊಳ್ಬೇಕು. ನನಗೆ ಗೊತ್ತಿಲ್ಲದೇ ವಿಷಯ, ಗೊತ್ತಿರೋದೇ ವಿಷಯ, ಅದನ್ನು ಒಂದು ಲೀಸ್ಟ್ ಮಾಡ್ಕೋಬೇಕು. ಅದನ್ನು ಶಾಲೆಗೆ ಬಂದಾಗ ನಿಮ್ಮ ಟೀಚರ್ ಹತ್ರ ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೋಬೇಕು. ಗೊತ್ತಿಲ್ಲದಿರ್ತಕ್ಕಂಥ ವಿಷಯ ಅದನ್ನು ಹಂಗೆ ಗೊಂದಲಮಯವಾಗಿ ನೆನಪಿನಲ್ಲಿ ಬಿಟ್ಕೊಳ್ಬಾರ್ದು. ಓದುವಾಗ ಅದು ಬರೋದು ಸಹಜ. ಯಾಕಂದರೆ ನೀವು ಯಾರೂ ಪರಿಪೂರ್ಣರಲ್ಲ, ಶಿಕ್ಷಕರು ಕೂಡ ವಿಷಯವನ್ನು ಇನ್ನೂ ಹೇಳಬೇಕಾಗಿರ್ತದೆ. ಹಾಗಾಗಿ ನೀವು ಅದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ ಲೀಸ್ಟ್ ಮಾಡ್ಕೊಂಡು ಬಂದು ಶಿಕ್ಷಕರನ್ನು ಕೇಳಿ, ಸರ್ ಇದು ನನಗೆ ಗೊತ್ತಾಗಿಲ್ಲ ಅಂತ. ಅದನ್ನು ಡೌಟ್ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಬಿಟ್ರೆ ಅದು ನಿಮ್ಮ ಮೈಂಡ್ ಫುಲ್ ಪೀಸ್ ಆಗಿರ್ತದೆ. ಪರೀಕ್ಷೆಗೆ ಹೋಗುವಾಗ ಏನು ಡೌಟ್ ಇರಬಾರ್ದು. ಒಮ್ಮೆ ಏನಾಗಿಬಿಡ್ತದೆ, ಅದೇ ಡೌಟು ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದುಬಿಡ್ತದೆ. ನೀವು ಅದೇ ಒಂದು ಅಯ್ಯೋ ನಾನು ಇದನ್ನು ತಿಳ್ಕೊಬೇಕಾಗಿತ್ತು, ತಿಳ್ಕೊಳ್ಳಿಲ್ಲ, ಇವತ್ತು ಅದೇ ಬಂದುಬಿಟ್ಟಿದೆ ಅಂತ ಆ ಗೊಂದಲದಲ್ಲಿ ಇರ್ತೀವಿ. ಇದನ್ನು ನೀವು ಮಾಡ್ತಾ ಹೋಗಬಾರ್ದು. ಯಾವತ್ತೂ ಕೂಡ ಡೌಟ್ಫುಲ್, ಅದು ಕ್ಲಿಯರ್ ಆಗಿರಬೇಕು. ನೋ ಡೌಟ್. ಯಾವುದೇ ವಿಷಯದ ಬಗ್ಗೆ ನೀವು ಯಾವುದೇ ಒಂದು ಪ್ರಶ್ನೆ ಬಗ್ಗೆ ನೀವು ಕೂಡ ಮನಸ್ಸಿನಲ್ಲಿ ಡೌಟ್ ಇಟ್ಟುಕೊಂಡು ಪರೀಕ್ಷೆಗೆ ಹೋಗಬಾರ್ದು. ಪರೀಕ್ಷೆಯನ್ನು ಬರಲಿಕ್ಕೆ ಕೂಡಬಾರ್ದು. ಡೌಟ್ಫುಲ್ ಆಗಿ ಎಲ್ಲದೂ ಕೂಡ ಕ್ಲಿಯರಪ್ಪ, ನಾನು ಏನೇ ವಿಷಯ ಕೊಟ್ಟರೂ ಕೂಡ ಬರಿತೀನಿ ಅಂತಕ್ಕಂಥ ಆತ್ಮವಿಶ್ವಾಸದ ಸಿದ್ಧತೆ ನಿಮ್ಮದಾಗಿರಲಿ. ಯಾವಾಗ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ ಅವಾಗ ನೀವು ಈಸಿಯಾಗಿ ಯಾವುದೇ ಭಯ ಇಲ್ಲದೆ ನಿರ್ಭೀತರಾಗಿ ಪರೀಕ್ಷೆಯನ್ನು ಬರೀತೀರಿ. ಯಾವತ್ತೂ ಮನಸ್ಸಿನಲ್ಲಿ ಕಾನ್ಫಿಡೆನ್ಸ್ ಇರಲ್ಲ ಮನುಷ್ಯನ ಒಳಗಡೆ, ಅವ ನಿಮ್ಮ ಮೈಂಡ್ ಏನಾಗುತ್ತೆ, ಫ್ಲಕ್ಚುಯೇಟ್ ಆಗ್ತಂತ ಹೋಗ್ತದೆ. ಅಯ್ಯೋ ಏನು ಪ್ರಶ್ನೆ ಬರ್ತದೋ, ಅಯ್ಯೋ ನಾನು ಹೆಂಗೆ ಬರೀಬೇಕು, ಅಯ್ಯೋ ಇನ್ನೂ ಓದಿಲ್ಲ, ಇನ್ನೂ ಹಂಗೈತೆ ಹಿಂಗೈತಿ. ಅದನ್ನು ನೀವು ಮುಂಚಿತವಾಗಿ ನೀವು ನಿವಾರಣೆ ಮಾಡಿಕೊಳ್ಬೇಕು. ಅದನ್ನು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಇಬ್ಬರು ಫ್ರೆಂಡ್ಸ್ ಇರ್ತಾರಲ್ಲ, ನೀನು ಅವ್ರಿಗೆ ಪ್ರಶ್ನೆ ಕೇಳೋದು, ನೀನು ಅವ್ರಿಗೆ ಪ್ರಶ್ನೆ ಕೇಳೋದು, ಈ ಥರ ವಿನಿಮಯ ಮಾಡ್ಕೊಳ್ತಾ ಆ ಭಯವನ್ನು ದೂರ ಮಾಡ್ಕೊಳ್ಬೇಕು. ಇನ್ನು ಪರೀಕ್ಷೆಯಲ್ಲಿ ವಿಷಯವನ್ನು ಓದಿದ್ದೀರಿ, ನೆನ್ಪಿಟ್ಟುಕೊಂಡಿದ್ದೀರಿ, ಈಗ ಪರೀಕ್ಷಾ ಹಾಲಿಗೆ ಬಂದಿದ್ದೀರಿ. ಪರೀಕ್ಷಾ ಹಾಲಿಗೆ ಬಂದರೆ ಫಸ್ಟು ಪ್ರಶ್ನೆ ಪತ್ರಿಕೆಯನ್ನು ಸೈಲೆಂಟಾಗಿ ಓದಿದ ನಂತರ ಸ್ವಲ್ಪ ಕಣ್ಣು ಮುಚ್ಚಿ ಥಿಂಕ್ ಮಾಡಿ, ನಾನು ಓದಿದಂಥ ಎಷ್ಟು ಪ್ರಶ್ನೆಗಳು ಬಂದಿವೆ, ಆ ಪ್ರಶ್ನೆಗಳಿಗೆ ನಾನು ಎಷ್ಟರ ಮಟ್ಟಿಗೆ ಉತ್ತರವನ್ನು ಬರಲಿಕ್ಕೆ ಸನ್ನಿದ್ಧರಾಗಿದ್ದೇನೆ. ಮೊದಲು ಪರೀಕ್ಷೆಯಲ್ಲಿ ಪರ್ಫೆಕ್ಟಾಗಿ ಬರ್ತಕ್ಕಂಥ ಉತ್ತರಗಳನ್ನು ಮೊದಲು ಬರಿತಾ ಹೋಗಿ. ನಿಮಗೆ ಡೌಟೇ ಇರಬಾರ್ದು, ಅದು ಪರ್ಫೆಕ್ಟಾಗಿ ಸ್ಪೀಡಾಗಿ ನೀವು ಬರಿತಾ ಹೋಗ್ಬೇಕು ಆನ್ಸರ್ನ. ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಆ ರೀತಿಯಲ್ಲಿ ಪರ್ಫೆಕ್ಟಾಗಿರ್ತಕ್ಕಂಥ ರೋಮನ್ ಸಂಖ್ಯೆ ಕಡ್ಡಾಯ ಹಾಕಬೇಕು, ಪ್ರಶ್ನೆ ಸಂಖ್ಯೆಯನ್ನು ಕಡ್ಡಾಯ ಹಾಕಬೇಕು. ಮೊದಲು ಬಂದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತಾ ಹೋಗಿ. ಯಾವಾಗ ನೀವು ಸ್ಪೀಡಾಗಿ ಬರೆದು ಬಂದಂಥದ್ದುಗಳನ್ನು ಮೊದಲು ಬರಿತೀರಿ, ಆ ಟೈಮ್ ಸೇವ್ ಆಗಿ ಇನ್ನುಳಿದಂಥದ್ದನ್ನು ನೀವು ಆರಾಮಾಗಿ ಬರಿತೀರಿ. ನೀವೇನು ಮಾಡಿಬಿಡ್ತೀರಿ, ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದ್ಕೊಳ್ಳೋದೇ ಇಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಕನ್ಫ್ಯೂಸ್ ಮಾಡಿಕೊಂಡು ನೀವು ಅದನ್ನು ಬರಿತಾ ಹೋದಂಗೆಲ್ಲ ನಿಮಗೆ ರಾಂಗ್ ಆಗಿಬಿಡ್ತವೆ. ನೋಡಿ, ಉತ್ತರ ಪತ್ರಿಕೆಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಯ ಯಾವುದೇ ಉತ್ತರಗಳನ್ನು ಆ ರೋಮನ್ ಸಂಖ್ಯೆ ಮೆನ್ಷನ್ ಮಾಡಿ ಬರಿಬಹುದು. ಇದು ಲಾಸ್ಟ್ ಫಸ್ಟ್ ಬರಬಾರ್ದು, ಫಸ್ಟ್ ಲಾಸ್ಟ್ ಬರಬಾರ್ದು ಅಂತಕ್ಕಂಥ ಭಾವನೆ ಇಲ್ಲ. ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗೋದು. ಯಾಕಂದರೆ ಇಲ್ಲಿ ನೀವೇನು ರೂಢಿ ಮಾಡ್ಕೊಳ್ತೀರಿ, ಮುಂದಿನ ಒಂದು ಉನ್ನತ ಒಂದು ವಿದ್ಯಾಭ್ಯಾಸಕ್ಕೆ ಹೋದಾಗ ಕೂಡ ಇದೆಲ್ಲದೂ ನಿಮ್ಗೆ ರೂಢಿಗತ ಆಗ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಮನನ ಮಾಡಿಕೊಂಡು ಓದಿದ ನಂತರ ಸರಳವಾಗಿ ನಿಧಾನವಾಗಿ ಪರ್ಫೆಕ್ಟ್ ಇದ್ದಂಥ ಉತ್ತರಗಳನ್ನು ಬರಿತಾ ಬನ್ನಿ. ಅವ ನಿಮಗೆ ಇನ್ನೂ ಕೂಡ ಸರಳತೆ ಹಾಕಂತ ಹೋಗ್ತದೆ, ಟೈಮ್ ಸೇವ್ ಆಗ್ತದೆ.
ಚಿಂತೆ ಮಾಡ್ತಾ ಯೋಚಿಸ್ತಾ ಕೂತ್ಕೋಬಾರ್ದು. ಪರೀಕ್ಷೆಯಲ್ಲಿ ಬಂದದ್ದನ್ನು ಮೊದಲು ಬರೆದು ಮುಗಿಸ್ಬಿಡಬೇಕು. ಮುಂದಿನ ಸಮಯ ಇರ್ತದೆ. ಆ ಒಂದು ಬಂದಂತಹ ಪ್ರಶ್ನೆಗಳಿಗೆ ಉತ್ತರ ಬರೆದಾದ ನಂತರ ನಿಮಗೆ ಪ್ರಶ್ನೆಯನ್ನು ಓದಿದ ಮೇಲೆ ಯಾವುದು ಅದು ನಿಯರೆಸ್ಟ್ ಅಥವಾ ಸರಳವಾಗಿ ಆನ್ಸರ್ ಅನ್ನಿಸ್ತದಲ್ಲ, ಅದನ್ನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರಿತಾ ಹೋಗಬೇಕು. ಬಂದದ್ದನ್ನು ಪರ್ಫೆಕ್ಟಾಗಿ ಬರೆದಾದ ನಂತರ ಅವಾಗ ನೀವು ಈಸಿಯಾಗಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತಾ ಹೋಗ್ತೀರಿ. ಅಲ್ಲಿ ಕೂಡ ನಿಮ್ಮದು ಮೈಂಡ್ ಕಾನ್ಸಂಟ್ರೇಟ್ ಇರಬೇಕು. ಹಿಂದೆ ನೋಡೋದು, ಸೈಡಿಗೆ ನೋಡೋದು, ಆ ಥರ ಮಾಡಿದರೆ ನಿಮ್ಮದು ಮೈಂಡ್ ಡೈವರ್ಟ್ ಆಗ್ತದೆ. ಪ್ರಶ್ನೆ ಪತ್ರಿಕೆ ಬರೆಯುವಂತಹ ಉತ್ತರದ ಕಡೆಗೆ ಮತ್ತು ನೀವು ಪ್ರಶ್ನೆ ಓದುವುದ್ರ ಕಡೆಗೆ, ಇವು ಮೂರನ್ನು ಮಾತ್ರ ನೀವು ಕಾನ್ಸಂಟ್ರೇಟ್ ಇಟ್ಕೊಂಡ್ರೆ ಪರೀಕ್ಷೆಯನ್ನು ನಿರ್ಭೀತರಾಗಿ ಈಸಿಯಾಗಿ ಬರಿತಾ ಹೋಗ್ತೀರಿ. ಈಸಿ ಮನಸ್ಸು ಬಂದಂತೆಲ್ಲ, ಪಾಸಿಟಿವ್ ಥಿಂಕಿಂಗ್ ಮನಸ್ಸಿನಲ್ಲಿ ಬಂದಂತೆಲ್ಲ ಎಲ್ಲ ಪ್ರಶ್ನೆಗೆ ಉತ್ತರ ಬರ್ತಾ ಹೋಗ್ತವೆ. ಭಯ, ಆತಂಕ, ಗಾಬರಿ ಇವುಗಳಿಗೆ ಯಾವತ್ತೂ ಒಳಗಾಗಬಾರ್ದು. ಮೊದಲು ನೀವು ಆತ್ಮವಿಶ್ವಾಸದಿಂದ ನಾನು ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರಿತೀನಿ ಅಂತಕ್ಕಂಥದ್ದು ಅಂದ್ಕೊಂಡು ಅಲ್ಲಿ ಜಾಗದಲ್ಲಿ ಕೂತ್ಕೊಂಡ್ರೆ ಎಲ್ಲದೂ ಸಕ್ಸಸ್ ಆಗ್ತದೆ. ಅಯ್ಯೋ ನಾನು ಏನಪ್ಪ ಪ್ರಶ್ನೆ ಏನು ಬರ್ತದೇನೋ, ಅಯ್ಯೋ ನಾನು ಎಷ್ಟು ಓದಿದ್ದೇನೋ ಅಂತಕ್ಕಂಥ ನೆಗೆಟಿವ್ ಥಾಟ್ನ ಯಾವತ್ತೂ ಕೂಡ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರಲಿಕ್ಕೆ ಹೋಗಬೇಡಿ. ಯಾವತ್ತಿಗೆ ಆತ್ಮವಿಶ್ವಾಸ ಇರಲಿ. ನೀವು ಎಷ್ಟು ಓದಿರ್ತೀರ ಅಷ್ಟು ತಲೆಯಲ್ಲಿ ಇರ್ತದೆ. ಆತ್ಮವಿಶ್ವಾಸದಿಂದ ಪರೀಕ್ಷೆ ಒಳಗೆ ಹೋದರೆ ಇನ್ನೂ ಕೂಡ ಹೆಚ್ಚು ನಿಮಗೆ ವಿಷಯ ಮನನ ಆಗಿ ಅದು ಮೈಂಡಿಗೆ ಬರ್ತಾ ಹೋಗ್ತದೆ. ಈ ರೀತಿಯಲ್ಲಿ ನೀವು ಯಾವತ್ತೂ ಕೂಡ ಪರೀಕ್ಷೆಯಲ್ಲಿ ನಿರ್ಭೀತರಾಗಿ ಹೋಗಬೇಕಾದ್ರೆ ಹೆದರಬಾರ್ದು. ನಿಮ್ಮ ಆಲ್ ಟಿಕೆಟನ್ನು ಮೊದಲೇ ಇಟ್ಕೊಂಡಿರಬೇಕು. ಅದಕ್ಕೆ ಬೇಕಾದಂಥ ನಿಮ್ಮ ಕುಡಿಯೋ ನೀರು ಅದನ್ನು ಮೊದಲು ತಗೊಂಡು ಹೋಗಿರಬೇಕು. ಕಂಪಾಸ್ ಪೆಟ್ಟಿಗೆಯಲ್ಲಿ ಎಲ್ಲ ಸಿದ್ಧತೆ ಇರಬೇಕು. ಪರೀಕ್ಷೆ ಹಾಲಿಗೆ ಹೋದ್ಮೇಲೆ ಅದನ್ನು ಬಿಟ್ಟು ಬಂದೀನಿ, ಇದನ್ನು ಬಿಟ್ಟು ಬಂದೀನಿ ಯಾರು ಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮದು ಮೈಂಡ್ ಕನ್ವರ್ಟ್ ಆಗ್ತದೆ. ಆವಾಗ ನಿಮ್ಮ ಮೈಂಡ್ ಫ್ಲಕ್ಚುಯೇಟ್ ಆಗಿ ಬಂದಂಥ ಉತ್ತರಗಳು ಕೂಡ ಅದ್ರ ಕಡೆ ಕಾನ್ಸಂಟ್ರೇಟ್ ಆಗಿ ಬರಿತಾ ಹೋಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಪರೀಕ್ಷೆಗಳು ಈ 2022-23ನೇ ಸಾಲಿನ ಎಲ್ಲ ಪರೀಕ್ಷೆಗಳನ್ನು ನೀವು ಬರಿತಾ ಇರ್ತೀರಲ್ಲ, ಅವಾಗ ಸಂಪೂರ್ಣವಾಗಿ ನೀವು ಮೈಂಡ್ ಕಾನ್ಸಂಟ್ರೇಟನ್ನು ತಂದುಕೊಳ್ಳಿಕ್ಕೆ ಬೆಳಗಿನ ಜಾವದಲ್ಲಿ, ಇವತ್ತಿನಿಂದಲೇ ಪ್ರಾರಂಭ ಮಾಡಿ. ಬೆಳಗಿನ ಜಾವದಲ್ಲಿ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ. ಕಾನ್ಸಂಟ್ರೇಟಾಗಿ ಹೀಗೆ ಕೂತ್ಕೊಂಡಿದ್ದೀರಿ ನೋಡಿ. ಈಗ ಯಾವ ವಾತಾವರಣ ಹೇಗಿದೆ, ನಿಮ್ಮ ಮನಸ್ಥಿತಿ ಹೇಗಿದೆ, ಚಿಂತನಾಶೀಲತೆ ಹೇಗಿದೆ, ಚಿಂತಿಸ್ತಕ್ಕಂತಹ ವಿಧಾನದಲ್ಲಿ ನಿಮ್ಮ ಮೈಂಡ್ ಹೆಂಗೆ ಬದಲಾವಣೆ ಕೊಡ್ತಾ ಇದೆ, ಇದೆಲ್ಲದೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತಂದು ಕೊಡಲಿಕ್ಕೆ ಸಹಾಯಕಾರಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಮನಸ್ಸು ಆ ಒಂದು ಏಕಾಗ್ರತೆ ಅನ್ನುವಂಥದ್ದು ಎಲ್ಲಿ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ. ನಿಮ್ಮಿಂದ ನೀವೇ ಅದನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮಿಂದ ನೀವೇ ಪಡೆದುಕೊಂಡು ಅದನ್ನು ವಿದ್ಯಾಭ್ಯಾಸಕ್ಕೆ ಬಳಸ್ಕೊಳ್ಳುವಂತಹ ರೀತಿ ಅದು. ಹಾಗಾಗಿ ನೀವು ಆ ಮನಸ್ಥಿತಿಯನ್ನು, ಏಕಾಗ್ರತೆಯನ್ನು, ಜ್ಞಾಪಕ ಶಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಒಂದು ಮೌನವಾಗಿ ಒಂದು 10-15 ನಿಮಿಷ, ಯಾಕಂದ್ರೆ ನಾವು ದಿನದಲ್ಲಿ ಎಷ್ಟೇ ಸಮಯವನ್ನು ವ್ಯರ್ಥ ಮಾಡ್ತೀವಿ. ಎದ್ದ ತಕ್ಷಣ ಮುಖ ತೊಳ್ಕೊಂಡು ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಒಂದು 10 ನಿಮಿಷಗಳ ಕಾಲ ನೀವು ಏಕಾಗ್ರವಾಗಿ ಕೂತ್ಕೊಂಡು ಚಿಂತಿಸಿ, ಯೋಚಿಸಿ ಆ ಮೆಡಿಟೇಷನನ್ನು ಮಾಡಿ. ಆ ಮೆಡಿಟೇಷನ್ ಮಾಡುವಾಗ ನಿಮ್ಮ ಸಬ್ಜೆಕ್ಟ್ನೇ ನೀವು ರೀಕಾಲ್ ಮಾಡಿಕೊಳ್ಳಿ. ಇಲ್ಲಿ ಏನೇನು ಮಂತ್ರ ಹೇಳಬೇಕಾಗಿಲ್ಲ. ಈಗ ನೀವು ಮೆಡಿಟೇಷನ್ ಮಾಡೋದು ಹೇಗೆ ಅಂದರೆ, ಈಗ ನೀವು ಸೈನ್ಸ್ ಓದ್ತಾ ಇರ್ತೀರಿ ಬೆಳಗಿನ ಜಾವ. ಆ ಸೈನ್ಸ್ನಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಂಡಾಗ ಎಷ್ಟು ಪಾಠದಲ್ಲಿ ನಾನು ಸಿದ್ಧನಾಗಿದ್ದೇನೆ, ಎಷ್ಟು ಒಂದು ಪ್ರಶ್ನೆಗಳಿಗೆ ಉತ್ತರ ನನ್ನಲ್ಲಿ ರೆಡಿ ಇದೆ, ಇದನ್ನು ಒಂದ್ಸಲ ಒಂದೇ ಒಂದನ್ನು ರೀಕಾಲ್ ಮಾಡ್ಕೊಳ್ತಾವೆ. ಅದನ್ನೊಂದು 5 ನಿಮಿಷ ಆಗ್ತವೆ. ಆ ರೀತಿಯಲ್ಲಿ ನೀವು ಮೈಂಡನ್ನು ಒಂದು ಕಡೆಗೆ ಏಕಾಗ್ರತೆ ತಂದುಕೊಂಡು ಇತರೆ ವಿಷಯಗಳನ್ನು ನೀವು ಓದ್ತಾ ಹೋದರೆ ಸಂಪೂರ್ಣವಾಗಿ ಎಲ್ಲ ವಿಷಯದಲ್ಲಿ ನೀವು ಪಾರಂಗತರಾಗ್ತೀರಿ. ಒಳ್ಳೆಯ ವಿದ್ಯೆ, ಬುದ್ಧಿ, ವಿನಯತೆ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಭಾವನೆ, ಒಳ್ಳೆಯ ಒಂದು ಆಲೋಚನೆ ಪರೀಕ್ಷೆಯಲ್ಲಿ ತಾನೇ ಬರ್ತಾ ಹೋಗ್ತದೆ. ಈಸಿಯಾಗಿ ಎಲ್ಲ ವಿಷಯವನ್ನು ಬರಿತಾ ಹೋಗ್ತೀರಿ. ಇದು ಪರೀಕ್ಷೆಯನ್ನು ಬರತಕ್ಕಂಥದ್ದು ಓದುವಂತಹ ವಿಧಾನ. ಅದನ್ನು ಬಿಡೋದು, ಸುಮ್ಮನೆ ಗುಂಪು ಕೂತ್ಕೊಂಡಾಗ ಗಲಾಟೆ ಮಾಡೋದು, ಮಾತನಾಡೋದು ಮಾಡಿದರೆ ಈ ಪರೀಕ್ಷೆಯ ಸಮಯ ಎಷ್ಟು ಅಮೂಲ್ಯ ಅಂದರೆ, ಮುಂದೊಂದು ದಿನ ಇವತ್ತು ಕಳೆದೋದಂತಹ 11 ಮಾರ್ಚು ಜೀವನದಲ್ಲಿ ಯಾವತ್ತೂ ಮರಳಿ ಬರೋದಿಲ್ಲ. ಇವತ್ತೇನು ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ತೀರಿ ಅದು ನಿಮ್ಮ ಜೀವನ ಪರ್ಯಂತ ನಿಮ್ಮನ್ನು ಉತ್ಸುಂಗತ ಶಿಖರಕ್ಕೆ ಏರಿಸ್ತದೆ. ಇವತ್ತು ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಕೂಡ ಅಷ್ಟೇ ಮುಖ್ಯ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟು ನೀವು ಜ್ಞಾನ ಸಂಪಾದನೆ ಮಾಡಿದ್ರೂ ಕೂಡ ಮುಂದಿನ ಒಂದು ದಿನಮಾನಗಳಲ್ಲಿ ಭಾಳ ಕಷ್ಟ ಇದೆ. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆ, ಅದು ಜ್ಞಾನಾತ್ಮಕವಾಗಿ, ಮೌಲಿಕವಾಗಿ, ಆರೋಗ್ಯದಾಯಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಿಂದ ಕೂಡ ನಾವು ಸದೃಢರಾದಾಗ ಮಾತ್ರ ಮುಂದಿನ ಒಂದು ಜಗತ್ತಿನಲ್ಲಿ ನಾವು ಒಳ್ಳೆಯವರಾಗಿ ಒಳ್ಳೆಯ ಒಂದು ಜೀವನದ ಸ್ಥಿತಿಯನ್ನು ನಡೆಸಲಿಕ್ಕೆ ಆಗ್ತದೆ. ಇವತ್ತು ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಅಂತ ಹೇಳೋದೇ ಇದೇ ರೀತಿಯಲ್ಲಿ. ಇವತ್ತೇನು ಸದಾವಕಾಶ ಸಿಕ್ಕಿದೆ, ಈ ವಿದ್ಯಾಭ್ಯಾಸದ ಸಮಯದಲ್ಲಿ ನೀವು ಒಳ್ಳೆಯ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ಒಳ್ಳೆಯ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಒಳ್ಳೆಯವರಾಗಿ ಒಳ್ಳೆಯ ಮನಸ್ಸಿನಿಂದ ಬದಲಾದರೆ ಅದೇ ನಿಮ್ಮ ಜೀವನದಲ್ಲಿ ನೀವು ಬದಲಾಗ್ತಕ್ಕಂತಹ ಸನ್ನಿವೇಶ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ನೀವು ಓದುವಂತಹ ವಿಷಯ ಸಂಪೂರ್ಣವಾಗಿ ನಿಮ್ಮ ಒಂದು ಮನಸ್ಸಿಗೆ ಬರುವಂಥ ಸ್ಥಿತಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿ. ಇವತ್ತು ಇಂಗ್ಲೀಷ್ ಓದಿದರೆ ಇಂಗ್ಲೀಷ್ ಕಡೆಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥಮೆಟಿಕ್ಸು
ಹೀಗೆ ಕನ್ನಡ ಎಲ್ಲ ವಿಷಯಗಳನ್ನು, ಹಿಂದಿ, ಅದು ನಿಮ್ಗೆ ಏನು ಆಸಕ್ತಿ ಕೊಡ್ತದೆ ಪರ್ಫೆಕ್ಟಾಗಿ ಓದೆಲ್ಲ ರೆಡಿ ಇದ್ದದನ್ನ ಬಿಟ್ಬಿಡಿ. ಯಾವುದು ನಿಮ್ಮಲ್ಲಿ ವಿಷಯ ಶಾರ್ಟೇಜ್ ಇದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ನೀವೇನು ಮಾಡ್ತೀರಿ ಗೊತ್ತಾ, ಯಾವುದು ಪರ್ಫೆಕ್ಟಾಗಿ ಬಂದುಬಿಟ್ಟಿರ್ತದೆ ಅದನ್ನ ರಿಕಾಲ್ ಮಾಡ್ಕೊಳ್ತಾ ಹೋಗೋದು. ನೋಡಿ, ಬಂದದ್ದನ್ನು ನೀವು ಸಮಯ ವ್ಯರ್ಥ ಮಾಡಿ ಕಲಿಯದೆ ಬರದೇ ಇರತಕ್ಕಂಥದ್ದನ್ನು ಅಲ್ಪಾವಧಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂತಹ ಸ್ಕಿಲ್ಲನ್ನು ನೀವು ತಂದುಕೊಳ್ಬೇಕು. ಅಂತಹ ಒಂದು ಸ್ಕಿಲ್ಫುಲ್ ಸ್ಟಡಿ ಆದರೆ ಮಾತ್ರ ಇವತ್ತು ನಾವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಸುಮ್ಮನೆ ಈಗ ಪರೀಕ್ಷೆ ಬಂದೈತಿ ಅಂತೇಳಿ ಹೆಂಗೆ ಬೇಕಂಗೆ ನಾವು ಸುಮ್ಮನೆ ಟೈಮ್ ಮಾತಾಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ವಿದ್ಯಾಭ್ಯಾಸ ಮಾಡಿದರೆ ಅದು ಯಾವತ್ತೂ ಕೂಡ ಸಕ್ಸಸ್ ಆಗಲ್ಲ. ನೀವೇನು ಪ್ಲಾನ್ ಹಾಕ್ಕೊಂಡಿದ್ದೀರಿ, ಈ ವರ್ಷ ನಾನು 98% ಮಾಡ್ತೀನಿ, ಅದಕ್ಕೆ ಬೇಕಾದಂತಹ ಆ ಒಂದು ರೆಡಿಮೇಡ್ ಫುಡ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸಂಪನ್ಮೂಲಗಳನ್ನು ಸಂಗ್ರಹಿಸ್ಕೊಳ್ತಾ ಹೋಗ್ಬೇಕು. ಅಂದರೆ ಬುಕ್ಕ ಓದಬೇಕು, ಶಿಕ್ಷಕರ ಮಾತು ಕೇಳಬೇಕು, ನೋಟ್ ಬರ್ದದ್ದನ್ನು ನೋಡಬೇಕು, ಪಾಯಿಂಟ್ಸ್ ಮಾಡ್ಕೊಳ್ಬೇಕು, ಅದನ್ನು ಮಾಡ್ಕೊಂಡಿದ್ದನ್ನ ಪಾಯಿಂಟ್ಸ್ ವೈಸ್ ರೀಕಾಲ್ ಮಾಡ್ಕೊಳ್ತಾ ಹೋಗಬೇಕು. ಒಂದ್ಸಲ ನೀವು ಓದಬೇಕು, ಬರೆದು ಕಂಠಪಟ್ಟ ಹಾಕಿದ್ರೆ ಅದನ್ನು ಒಂದೊಂದೇ ಪಾಯಿಂಟ್ಸ್ನ ಮತ್ತೆ ದಿನ ರೀಕಾಲ್ ಮಾಡ್ಕೊಳ್ಬೇಕು. ಹಿಂಗೆ ಮಾಡಿ ನೀವು ಪರೀಕ್ಷೆಗೆ ಆ ಡೇಟಿನ ದಿನ ಒಂದು ತಿಳ್ಕೊಳ್ಳಿ, ಒಂದು ರಾಂಗ್ ಮಾಡ್ತೀರಿ. ಏನಂದರೆ ಪರೀಕ್ಷೆ ಬರೆದು ಬಂದುಬಿಟ್ಟಿರ್ತೀರಿ, ಪರೀಕ್ಷೆ ಬರೆದು ಬಂದ ಮೇಲೆ ಅವತ್ತಿನ ಕ್ವಶನ್ ಬಿಟ್ಬಿಟ್ಟಿರ್ತೀರಿ. ನೆಕ್ಸ್ಟ್ ಡೇ ಸೈನ್ಸ್ ಓದಬೇಕಾಗಿರ್ತದೆ, ಮೊದಲು ಒಂದು ಇಂಗ್ಲೀಷ್ ಮುಗಿದು ಬಿಟ್ಟಿರ್ತದೆ. ಆ ಮುಗಿದೋದ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೀರಿ ನೀವು. ನಾನು ಭಾಳ ಅಬ್ಸರ್ವ್ ಮಾಡಿರೋದು, ಅಯ್ಯೋ ನಿನ್ನೆ ಹೆಂಗೆ ಬಂದಿತ್ತು ಅದನ್ನು ಬರಿಬೇಕಾಗಿತ್ತು, ಅದನ್ನು ಬಿಟ್ಟು ಬಂದುಬಿಟ್ಟೆ, ಅದು ನೋಡ್ರಿ ಮುಗಿದು ಹೋಯ್ತು. ಅದು ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ. ಇನ್ನೇನು ಈ ಸೈನ್ಸ್ ಬರಿತೀರಲ್ಲ, ಅಲ್ಲಿ ಪರ್ಫೆಕ್ಟಾಗಿ ಅಲ್ಲಿ ಕಳೆದಂಥ ಅಂಕಗಳನ್ನು ಈ ವಿಷಯದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ. ಅದು ಮುಗಿದು ಹೋಯ್ತು, ಅದು ಇನ್ನೊಂದ್ಸಲ ನಿಮಗೆ ಪರೀಕ್ಷೆ ಬರೆಸೋಕ್ಕೆ ಅವಕಾಶ ಇರಲ್ಲ. ಅದು ಸೈನ್ಸ್ನಲ್ಲಿ ಆ ಬಿಟ್ಟಂಥ ಪ್ರಶ್ನೆಗೆ ಹೆಂಗಿರ್ತದಲ್ಲ, ಇಲ್ಲಿ ಅಕ್ಯುರೇಟಾಗಿ ಆನ್ಸರ್ನ ಬರೆದು ಅಲ್ಲಿ ಕಳೆದೋಗುವಂಥ ಅಂಕಗಳನ್ನು ಈ ಸೈನ್ಸ್ ವಿಷಯದಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಿಂಗೆ ಅದು ಮಿಂಚೋದಿದ್ದು ಮುಗಿದೋಯ್ತದು. ಈಗ ಇರ್ತಕ್ಕಂಥ ಅವಕಾಶ ಏನಿದೆ, ವಿಷಯ ಇದೆ, ಅದರಲ್ಲಿ ಚೆನ್ನಾಗಿ ಓದಿ. ಆ ವಿಷಯವನ್ನು ಸಂಪೂರ್ಣ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅದನ್ನು ಪರ್ಫೆಕ್ಟಾಗಿ ಒಂದು ಪ್ರಶ್ನೆಗಳನ್ನು ಬಿಡದೆ ಪರ್ಫೆಕ್ಟಾಗಿ ಉತ್ತರಗಳನ್ನು ಬರೆದು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿನ್ನೆ ಅಲ್ಲಿ 3 ಅಂಕ ಹೋಗಿತ್ತು, ಇವತ್ತು 3 ಅಂಕ ನಾನು ಇಲ್ಲಿ ತಗೊಳ್ತೀನಪ್ಪ ಅಂತಕ್ಕಂಥ ಪಾಸಿಟಿವ್ ಥಿಂಕಿಂಗ್, ಆತ್ಮವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಈ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದರೆ ಸಂಪೂರ್ಣವಾಗಿ ನೀವು ನಿಮ್ಮ ಮನಸ್ಥಿತಿ, ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯ ಕೂಡ ನಿಮ್ಮ ಮನಸ್ಸಿನಲ್ಲಿ ಅಳಿಯದಂತೆ ಶಾಶ್ವತವಾಗಿ ಉಳಿತದೆ. ಮುಂದಿನ ದಿನಮಾನದಲ್ಲಿ ನೀವು ಹೈಯರ್ ಎಜುಕೇಷನ್ಗೆ ಹೋದಾಗ ಕೂಡ ಇದು ಬೇಸ್ ಇದೆ. 10th 12th ಇವೇನಿದೆ ಬೇಸು. ಹೈಯರ್ ಎಜುಕೇಷನಲ್ಲಿ ಇಲ್ಲಿ ಓದಿದಂಥ ಜ್ಞಾನ ಶಾಶ್ವತವಾಗಿ ನಿಮ್ಮ ಮನಸ್ಸಿನಲ್ಲಿ ಉಳಿತದೆ. ಅಂತಹ ಒಂದು ಉತ್ತಮ ಮನಸ್ಥಿತಿ ನಿಮ್ಗೆಲ್ಲರದ್ದು ಆಗಲಿ ಅಂತ ಹೇಳ್ತಾ ಈಗ ನೇರ ಕೂತ್ಕೊಳ್ಳಿ. ಎಂಡಿಂಗ್ ಪ್ರೇಯರ್ ಮಾಡಿ, ಪ್ರೇಯರ್ ನಂತರ ನಮ್ಮ ಮುಖ್ಯ ಗುರುಗಳು ಕೂಡ ಒಂದಿಷ್ಟು ಮಾಹಿತಿಯನ್ನು ಒದಗಿಸ್ತಾರೆ. ಅದನ್ನು ಕೂಡ ಕೆಲವೊಂದು ಸಲಹೆ ತಗೊಂಡು ಸೈಲೆಂಟಾಗಿ ಹೋಗಿ ನೀವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆಲ್ಲ ಕೂಡ ಒಳ್ಳೆಯದಾಗ್ತದೆ. ನೋಡಿ, ಈಗ ಮಲ್ಲಿಕಾರ್ಜುನ್ ಸರ್ ಹೇಳಿದರು, ಪರೀಕ್ಷೆಯಲ್ಲಿ ಭಯ ಇರಬಾರ್ದು. ಪರೀಕ್ಷೆ ಒಂದು ಹಬ್ಬ. ಇವತ್ತು ಏನೋ ನಾವು ಜಾತ್ರೆ ಮಾಡುವಾಗ ಎಷ್ಟು ಖುಷಿ ಇರ್ತೀವಲ್ಲ, ಆ ರೀತಿ ಖುಷಿಯಿಂದ ಪರೀಕ್ಷೆ ಹಾಲಿಗೆ ಹೋಗಬೇಕು. ಆವಾಗ ನೀವು ಓದಿರ್ತಕ್ಕಂಥದ್ದು ಯಾವುದೂ ಮರವಾಗಲ್ಲ. ಭಯದಿಂದ ಓದಿರಿ ಅಂದರೆ ನೀವು ಓದಿದ್ದು ಕೂಡ ಮರ್ತೋಗುತ್ತದೆ. ಮಲ್ಲಿಕಾರ್ಜುನ್ ಸರ್ ಇಷ್ಟೋ ತನಕ ಹೇಳಿದ್ದೆಲ್ಲ ಭಾಳ ಕ್ಲೀನಾಗಿ ಹೇಳಿದರು. ಇನ್ನೂ ಒಂದು ಏನು ಅಂತಂದರೆ, ಸೀರಿಯಲ್ ನಂಬರ್ ಪ್ರಕಾರನೇ ಬರೀಬೇಕು ಅಂತಕ್ಕಂಥದ್ದು ಏನಿಲ್ಲ. ನಿಮಗೆ ಯಾವ ಈಸಿ ಇರುತ್ತೋ, ಕೊನೆಗೆ ಬರ್ತು ಅಥವಾ ನಡುವೆ ಯಾವುದು ಬರುತ್ತೋ ಅಂದರೆ ಆ ರೋಮನ್ ಸಂಖ್ಯೆಯನ್ನು ನೀಟಾಗಿ ಹಾಕಿಬಿಟ್ಟು ಅದನ್ನೇ ಫಸ್ಟಿಗೆ ಬರೀರಿ. ಫಸ್ಟಿಗೆ ಯಾವ್ಯಾವ ಬರ್ತಾವೆ ಅವ್ನು ಬರ್ಕೊಂತ ಹೋಗ್ಬಿಟ್ರೆ ಕಷ್ಟಿರೋ ತನ್ನಟಿ ತಾನೇ ನೆನಪಾಗ್ಬಿಡ್ತಾರೆ. ಫಸ್ಟಿಗೆ ಕಷ್ಟವನ್ನು ಬರ್ಕೊಂಡ್ಬಿಟ್ಟು ಏನಾಗುತ್ತೆ, ಅಯ್ಯೋ ಇದು ಬರೋದು ಅಂತ ಅಲ್ಲೇ ಪೇಚಾಡ್ಬಿಟ್ರೆ ನಿಮಗೆ ಬರೋವು ಕೂಡ ಹೋಗ್ಬಿಡ್ತದೆ ತಲೆಗಿಂದ. ಸೀರಿಯಲ್ ನಂಬರ್ ಆಗಿ ಬರಿಬೇಕು ಅಂತ ಏನಿಲ್ಲ. ನಿಮಗೆ ಎಲ್ಲಿ ಈಸಿ ಆಯಿತೋ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಯಾವ್ಯಾವ ಈಸಿ ಅದಾವೋ ಅವ್ನು ಬರಿಬೇಕು. ಆಮೇಲೆ ತನ್ನಷ್ಟು ತಾನೇ ಕಷ್ಟ ಇರ್ತಕ್ಕಂಥವು ಬಂದೇ ಬರ್ತವೆ. ಇನ್ನು ಎರಡನೇದು ಏನಂದರೆ 9th ಸ್ಟ್ಯಾಂಡರ್ಡ್ ಅವ್ರಿಗೆ ನಿಮ್ಮ ಪರೀಕ್ಷಾ ನೋಂದಣಿ ಸಂಖ್ಯೆ ಏನಿರ್ತಂದರೆ 2023-01. ನಿಮ್ಮ ರೋಮನ್ ಅಂಕೆ 2023-01. ಅಟೆಂಡೆನ್ಸ್ನಲ್ಲಿ 1ನೇ ನಂಬರ್ ಯಾರಿರುತ್ತೋ ಅವ್ರಿಗೆ 2023-01 ಇರುತ್ತೆ. ಆಮೇಲೆ ಲಾಸ್ಟ್ ಎ ಸೆಕ್ಷನ್ ಅವ್ರಿಗೆ 2023-40 ಇರುತ್ತೆ. ಬಿ ಸೆಕ್ಷನ್ ಅವ್ರಿಗೆ 2023-41 ಪ್ರಾರಂಭ ಆಗುತ್ತೆ. 2023-41 ಪ್ರಾರಂಭ ಆಗಿ 2023-80 ಇರುತ್ತೆ. ಎ ಸೆಕ್ಷನ್ ಅವ್ರಿಗೆ 1 ಪ್ರಾರಂಭ ಆದರೆ ಬಿ ಸೆಕ್ಷನ್ ಅವ್ರಿಗೆ 41 ಪ್ರಾರಂಭ ಆಗುತ್ತೆ. 2023-01, 02, 03 ಬರ್ಕೊಂತ ಹೋಗ್ತೀರಾ. 2040 ಎ ಸೆಕ್ಷನ್ ಮುಗೀತು. ಬಿ ಸೆಕ್ಷನು 2041, 42, 43 ಅಪ್ ಟು 2080 ನಿಮ್ಮ ನೋಂದಣಿ ಸಂಖ್ಯೆ ಇರುತ್ತೆ.
ಮೇಲ್ಗಡೆಗೆ ಇವತ್ತು ನಿಮ್ಮ ನೋಂದಣಿ ಸಂಖ್ಯೆ ಆಗುತ್ತೆ. ಸೋಮವಾರ ಬಂದು ನೀವು ಅಲ್ಲಿ ಕೂತ್ಕೋಬೇಕು. ನಿಮ್ಮ ನಂಬರ್ ಹತ್ರ ಕೂತ್ಕೊಂಡು ಎಕ್ಸಾಮ್ ಬರೀಬೇಕು. ಟೈಮ್ ವೇಸ್ಟನ್ನು ಮಾಡಬಾರ್ದು. ಇಷ್ಟಷ್ಟು ಮಲ್ಲಿಕಾರ್ಜುನ ಸರ್ ಹೇಳಿದ್ದಾರೆ. ಟೈಮ್ ವೇಸ್ಟ್ ಮಾಡಿದರೆ ನಿಮಗೆ ಈ ದಿನ ಬರೋಲ್ಲ, ಈ ಸಮಯ ಬರಲ್ಲ. ಈಗಾಗಲೇ 8 ಗಂಟೆ ಹೋಯ್ತು, ಇನ್ನು ಜೀವನದಲ್ಲಿ ಕೋಟಿ ಕೊಟ್ಟರೆ 8 ಗಂಟೆ ಬರಲ್ಲ. ಅದನ್ನು ನೀವು ಸಮಯವನ್ನು ಭಾಳಷ್ಟು ಉಪಯೋಗ ಮಾಡ್ಕೋಬೇಕು. ನೀವು ಭಾಳಷ್ಟು ದುರುಪಯೋಗ ಮಾಡ್ಕೊಂಡಿದ್ದೀರಿ. ಸಮಯ ದುರುಪಯೋಗ ಮಾಡ್ಕೊಂಡ್ರೆ ಇವಾಗ ನಿಮ್ಮ ಒಂದು ಇದನ್ನು ನೀವೇ ಹಾಳು ಮಾಡ್ಕೊತೀರ. ಅದಕ್ಕೆ ಸಮಯದ ಬಗ್ಗೆ ಭಾಳಷ್ಟು ಲಕ್ಷ್ಯ ವಹಿಸಿ. ಇವತ್ತು ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಭಾಳಷ್ಟು ಶಿಸ್ತಿನಿಂದ ಮತ್ತು ಕಾನ್ಸಂಟ್ರೇಷನ್ನಿಂದ ಓದ್ರಿ, ಎಕ್ಸಾಮನ್ನು ಬರೀರಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಓಕೆ ಸರ್, ತಮ್ಮ ಅಮೂಲ್ಯವಾದಂಥ ಸಲಹೆಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಅದನ್ನು ಪಾಲಿಸ್ತಾರೆ ಅಂತ ಹೇಳ್ತಾ ಎಲ್ಲ ನೇರ ಕೂತ್ಕೊಳ್ಳಿ. ಎಂಡಿಂಗ್ ಪ್ರೇಯರ್ ಮಾಡಿ ಮುಕ್ತಾಯಗೊಳಿಸೋಣ. ಕಣ್ಣು ಮುಚ್ಚಬೇಕೆಲ್ಲರೂ ಕೂಡ. ಬೆನ್ಮೂಳೆ ನೇರವಾಗಿರಲಿ, ಎರಡು ಕೈಗಳು ಚಿನ್ಮುದ್ರದಲ್ಲಿರಲಿ. ಇಲ್ಲಿ ಪ್ರೇಯರ್ ಹೇಳುವಾಗ ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸು ಇರ್ತದೋ ಅದೇ ರೀತಿಯಲ್ಲಿ ಕೂಡ ಮನೆಯಲ್ಲಿ ಪ್ರೇಯರ್ ಮಾಡಲಿ, ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿ, ಅದೇ ಮನಸ್ಥಿತಿ ಇರಬೇಕು. ನೀವು ಟಿ ವಿಯಿಂದ ದೂರ ಆಗಿ ಆ ಒಂದು ರೂಮನ್ನು ಸಪ್ರೇಟ್ ಮಾಡ್ಕೊಳ್ಳಿ. ವಿದ್ಯಾಭ್ಯಾಸಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ಗಳು ಆಗಬಾರ್ದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸೂಚನೆಯನ್ನು ನಾನು ಮರ್ತೆ, ಮೊಬೈಲನ್ನು ಯಾವತ್ತೂ ಕೂಡ ಪರೀಕ್ಷೆ ಮುಗಿಯೋರಿಗೆ ಕೂಡ ನಾನು ಮುಟ್ಟೋದಿಲ್ಲ ಅಂತೇಳಿ ನೀವು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡಬೇಕು. ಇವತ್ತು ಮೊಬೈಲನ್ನು 5 ನಿಮಿಷ ಮುಟ್ಟಿದ್ರಿ ಅಂದರೆ ನಿಮ್ಗೆ ಅರ್ಧ ಗಂಟೆ ವೇಸ್ಟ್ ಆಗಿರ್ತದೆ. ಇದು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಯಾಕೆಂದರೆ ಇವತ್ತು ನಮ್ಮನ್ನು ಸಂಪೂರ್ಣವಾಗಿ ಸಮಯ ವ್ಯರ್ಥ ಮಾಡೋದೇ ಮೊಬೈಲ್ನಿಂದ. ಈ ಒಂದು ವಿಷಯವನ್ನು ಕೂಡ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಟಿ ವಿಯಿಂದ ಕೂಡ ದೂರ ಹಾಕ್ಕೊಂಡು ಓದೋದ್ರ ಕಡೆಗೆ ನಿಮ್ಮ ಪ್ಲಾನ್ ಹಾಕ್ಕೊಂಡ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸದ ಕೊಠಡಿನಲ್ಲಿ ಕುಳಿತುಕೊಂಡು ಏಕಾಂತದಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಆಟೋಮೆಟಿಕ್ಲಿ ನೀವು ಎಷ್ಟು ಅಂದ್ಕೊಂಡಿರ್ತೀರಿ ಅದಕ್ಕಿಂತ 1% ಇನ್ನು ಹೆಚ್ಚಿನ ಆಗಿರ್ತದೆ, ಕಡಿಮೆ ಅಂತ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ಒಂದು ಮನಸ್ಥಿತಿ ನಿಮ್ಮದಾಗಲಿ ಅಂತ ಹೇಳ್ತಾ ಈಗ ಪ್ರೇಯರ್ ಮಾಡೋಣ. ಆ ಪ್ರೇಯರ್ ಜೊತೆಗೆ ನಿಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಕೂಡ ಡೆವಲಪ್ ಆಗಿರ್ತದೆ. ಒಂದು ಭಗವಂತನ ಆಶೀರ್ವಾದ, ಒಂದು ವಿನಯತೆ, ಗುರು ಹಿರಿಯರಿಗೆ ಗೌರವಿಸ್ತಕ್ಕಂಥ ಭಾವನೆ ನಮ್ಮದಾಗ್ತದೆ. ಒಳ್ಳೆಯ ಒಂದು ಆರೋಗ್ಯ ಸಂಪತ್ತು ನಮ್ಮ ಮನಸ್ಸಿಗೆ, ದೇಹಕ್ಕೆ ಲಭಿಸ್ತದೆ. ಓಕೆ, ಎಲ್ಲರೂ ಕೂಡ ಬೆನ್ಮೂಳೆ ನೇರವಾಗಿ ಇಟ್ಕೊಂಡು ಅಡಪ್ ನಮಸ್ಕಾರ ಮುದ್ರದಕ್ಕೆ ಬನ್ನಿ. ಭಗವಂತನನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನಿಮ್ಮ ತಂದೆ ತಾಯಿಗಳನ್ನು, ಗುರುಗಳನ್ನು ಒಂದು ಬಾರಿ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. 3 ಬಾರಿ ಓಂಕಾರವನ್ನು ಹೇಳಿ ಶಾಂತಿ ಮಂತ್ರ ಮತ್ತು ಗುರು ಶ್ಲೋಕದೊಂದಿಗೆ ಪ್ರಾರ್ಥನೆಯನ್ನು ಮುಂದುವರಿಸ್ತಾ ಹೋಗೋಣ. तस्मै श्री गुरवे नमः। मातृदेवो भव, पितृदेवो भव, आचार्यदेवो भव, अतिथिदेवो भव। ॐ शान्ति शान्ति शान्तिः। सहना भवतु, सहनौ भुनक्तु, सह वीर्यं करवावहै, तेजस्विनामधीतमस्तु मा विद्विषावहै। ॐ शान्ति शान्ति शान्तिः। असतो मां सद्गमय, तमसो मां ज्योतिर्गमय, मृत्योर्माम् अमृतं गमय।
शान्ति शान्तिः योगेन चित्तस्य पदेन वाचा मलं शरीरस्य च वैद्यकेन योगाकरोतं प्रवरं मुनेः पतञ्जलिं प्राञ्जलिरानतोऽस्मि सर्वे जनाः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः ನಾನು ಹೇಳ್ಕೊಟ್ಟಂತೆ ಹೇಳ್ತಾ ಬನ್ನಿ. ಯಾ ಕುಂದೇಂತು ತುಷಾರಹಾರಧವಳಾನ್ या शुभ्रवस्त्रान्विता या वीणवरदण्डमण्डितकरा या श्वेतपद्मासना या ब्रह्माच्युतशङ्करा प्रभुधिवी देवै सदा पूजिता सामं पातो सरस्वती भगवती निःशेषजाड्यापः ॐ शान्ति शान्ति शान्तिः अन्तरिक्षकं शान्तिः जीववृक्षकं शान्तिः भाववृक्षकं शान्तिः ॐ शान्ति शान्ति शान्तिः ರಿಲ್ಯಾಕ್ಸ್. ಕೈಗಳನ್ನು ಉಜ್ಜುತ್ತಾ ಬಹಳ ಹಗುರವಾಗಿ ಆ ಒಂದು ಶಾಖವನ್ನು ಕಣ್ಣಿನ ಮೇಲ್ಭಾಗದಲ್ಲಿ ಸ್ಪರ್ಶನ ಮಾಡಿಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಪ್ರಶಾಂತವಾದ ವಾತಾವರಣದಲ್ಲಿ ಪ್ರಶಾಂತವಾದ ಮನಸ್ಸಿದೆ. ಈ ಸಂದರ್ಭದಲ್ಲಿ ಓದಲಿಕ್ಕೆ ಕೂತ್ಕೊಂಡ್ರೆ ಸಂಪೂರ್ಣವಾಗಿ ಓದುವಂಥ ಆಸಕ್ತಿನೇ ಬೆಳೀತದೆ, ಓದಿದಂಥ ವಿಷಯ ತಲೆಯಲ್ಲಿ ನೆನಪಿರ್ತದೆ. ಇದು ಹೌ ಟು ಡೆವಲಪ್ಮೆಂಟ್ ಮೈ ಕಾನ್ಸಂಟ್ರೇಷನ್. ನಿಮ್ಮ ಒಂದು ಮನಸ್ಥಿತಿ ಹೀಗೆ ಡೆವಲಪ್ ಆಗುತ್ತೆ. ಓಕೆ, ಎಲ್ಲರೂ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತೀರಾ? ಜೋರು ಹೇಳಬೇಕು, ಎಲ್ಲರೂ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತೀರಾ? ಈ ವರ್ಷ 100% ಎಲ್ಲದರ ವಿಷಯದಲ್ಲಿ ಅಂಕ ತಗೊಳ್ತೀರಾ? ಓಕೆ, ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ನಿಮಗೆ ಯಶಸ್ಸು ಸಿಗಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಎಲ್ಲರಿಗೂ ಕೂಡ ಒಂದು ಶುಭವನ್ನು ಕೊಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು. ಈಗ ಸೈಲೆಂಟ್ ಆಗಿದ್ದು ಕ್ಲಾಸ್ ವೈಸ್ ಕಳಿಸ್ತೀನಿ. ಇಲ್ಲಿವರೆಗೆ ಹೇಳಿದ್ದು ಅರ್ಥ ಆಗೈತಿ ಅಂದರೆ ನೀವು ಗಲಾಟೆ ಮಾಡಲ್ಲ. ಹೇಳಿದಂಥ ಶಿಸ್ತುಬದ್ಧವಾಗಿ ಕಲಿತೀರಿ, ಬದಲಾಗ್ತೀರಿ. ಇನ್ನೂ ಗಲಾಟೆ ಮಾಡಿದೆ ಅಂದರೆ ನಾನು ಹೇಳಿದ್ದು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟಂಗೆ ಬದಲಾಗಬೇಕು. ಮನುಷ್ಯ ಜೀವನದಲ್ಲಿ ಬದಲಾಗಲಿದ್ರೆ ಏನು ಕೂಡ ನಮ್ಮಲ್ಲಿ ಅದು ಸಾರ್ಥಕತೆ ಆಗಲ್ಲ. ಬದಲಾವಣೆಯೇ ಜೀವನದ ಬಹುಮುಖ್ಯ ಒಂದು ಘಟ್ಟ. ವರ್ತನೆಯಲ್ಲಿ ಪರಿವರ್ತನೆ ಆಗುವುದೇ ವಿದ್ಯಾರ್ಥಿಗಳ ಕಲಿಕೆಯ ಲಕ್ಷಣ, ಕಲಿಕೆಯ ಬದಲಾವಣೆ. ಹಾಗಾಗಿ ಎಲ್ಲರೂ ಕೂಡ ನೀವು ಕಲಿಬೇಕು, ಒಳ್ಳೆಯವರಾಗಬೇಕು, ಬದಲಾವಣೆಯನ್ನು ಹೊಂದಬೇಕು. ಎಲ್ಲರೂ ಬದಲಾಗ್ತೀರಾ? ಓಕೆ, ಆಲ್ ದಿ ಬೆಸ್ಟ್ ಯುವರ್ ಇನ್ ಫ್ಯೂಚರ್ ಕಮಿಂಗ್ ಆಲ್ ದಿ ಎಕ್ಸಾಮ್ಸ್. ಓಕೆ, ಫಸ್ಟ್ ಈಗ ನೀವು ಒಳಗಡೆ ಹೋಗಿ ಬ್ಯಾಗ್ ತೊಗೊಂಡು ಶಿಸ್ತುಬದ್ಧವಾಗಿ ಅಲ್ಲೇ ಸ್ಟಡಿ ಮಾಡೋದಕ್ಕೆ. ಇಲ್ಲಿ ಎಲ್ಲರೂ ಬಂದು ನೀವು ಮಾತಾಡ್ತಾ ಕೂತ್ಕೊಂತೀರಿ, ಎಲ್ಲರಿಗೂ ಹೊರಗಡೆ ಆಗಲ್ಲ. ಈಗ ಅಲ್ಲೇ ಸೈಲೆಂಟಾಗಿ ಕ್ಲಾಸ್ ರೂಮ್ನಲ್ಲೇ ವರ್ಕ್ ಮಾಡ್ತಾ ಕೂಡಿ, ಓದ್ತಾ ಕೂಡ್ರಿ. ಮತ್ತು ನೆಕ್ಸ್ಟ್ ನಿಮ್ಮ ಕ್ಲಾಸ್ ಟೀಚರ್ಸ್ ಬಂದಾಗ ಅಟೆಂಡೆನ್ಸ್ ಹಾಕೊಂಡ್ಮೇಲೆ ಹೊರಗಡೆ ಸ್ಟಡಿಗೆ ಬರ್ರಿ. ಅಂದರೆ 5 ರಿಂದ 6 ಮಂದಿಗಿಂತ ಗುಂಪು ರೌಂಡ್ ಸರ್ಕಲ್ ಹೆಚ್ಚಿಗೆ ಇರೋಂಗಿಲ್ಲ. ಭಾಳ ಮಂದಿ ಸೇರಿದಾಗ ಮಾತು ಹೆಚ್ಚಿಗೆ ಆಗ್ತಾವೆ. 3-4 ಮಂದಿ ಆದಾಗ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತೀರಿ. ಅದನ್ನು ನೀವು ಕೇಳೋದು, ಅವ್ರಿಗೆ ನೀವು ಕೇಳೋದು, ಈ ಥರ ಈಸಿ ಆಗ್ತದೆ. 10-12 ಮಂದಿ ಸೇರಿಬಿಟ್ರೆ ಬರೀ ಅದು ಇದು ವಿಷಯ ಮಾತಾಡೋಕ್ಕಿಂತ ಟೈಮ್ ವೇಸ್ಟ್ ಆಗ್ತದೆ. ಆ ಗ್ರೂಪ್ ಸ್ಟಡಿ ಕೂಡ ವೆರಿ ಇಂಪಾರ್ಟೆಂಟ್. ಅದು ಒಂದು ಮೆಥಡ್ ಇದೆ. 4 ರಿಂದ 5 ಮಂದಿ ಒಳಗಡೆನೇ ಒಂದು ಗ್ರೂಪ್ ಇರಬೇಕು. ಅವಾಗ ವಿಷಯ ಅಲ್ಲಿ ಡೆವಲಪ್ ಆಗ್ತದೆ. 10 ಮಂದಿ ಸೇರಿದರೆ ಬರೀ ಮಾತು ಹೆಚ್ಚಿಗೆ ಬೀಳುತ್ತೆ. ಓಕೆ, 600 ಗರ್ಲ್ಸ್, ಓನ್ಲಿ ಫಾರ್ 600 ಗರ್ಲ್ಸ್. ರೈಟ್ ಅಬೌಟ್